ಹಾಯ್, ಇವತ್ತು ಮನೆಯಲ್ಲೇ ಬಟರ್ ಚಿಕನ್ ಮಾಡೋಣ. ಚಿಕನ್ಗೆ ಮೊಸರು, ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ನಿಂಬೆಹಣ್ಣು, ಎಣ್ಣೆ ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಅರ್ಧ ಅವರ್ ಬಿಟ್ಬಿಡೋಣ. ಇನ್ನೊಂದು ಬಾಣಲೆ ತೊಗೊಂಡು ಅದಕ್ಕೆ ಚಕ್ಕೆ, ಲವಂಗ ನಿಮ್ಗೆ ಏನು ಅನಿಸುತ್ತೆ ಆ ಥರ ಗರಂ ಮಸಾಲೆಗಳು ಲೈಟಾಗಿ ಹಾಕಿ, ತುಂಬ ಗರಂ ಮಸಾಲ ಹಾಕೋಕ್ಕೆ ಹೋಗಬೇಡಿ. ಚೆನ್ನಾಗಿ ಎಣ್ಣೆಯಲ್ಲಿ ಹುರಿರಿ. ಹುರಿದಾದ್ಮೇಲೆ ಸ್ವಲ್ಪ ಗೋಡಂಬಿ ಹಾಕೋದು ಮರ್ತೋಗಿದ್ದೆ, ಲಾಸ್ಟಲ್ಲಿ ಹಾಕ್ತೆ ನಾನು. ಆಮೇಲೆ ಗೋಡಂಬಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ತವ ಇಟ್ಟು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಒಂದೊಂದೇ ಹಾಕಿ ನೀರು ಬಿಟ್ಟು ಎಣ್ಣೆ ಬಿಡೋವರೆಗೂ ನಾವು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಾದ್ಮೇಲೆ ಇನ್ನೊಂದು ಬಾಣಲೆ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ತಿರ್ಗಾ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ ನುಣ್ಣಗೆ ರುಬ್ಬಿರಬೇಕು, ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸ್ತಾ ಸ್ವಲ್ಪ ಕಸ್ತೂರಿ ಮೇಥಿ, ಖಾರ ಕಡಿಮೆ ಆಗಿತ್ತು ಅಂತ ಒಂಚೂರು ಚಿಲ್ಲಿ ಪೌಡರ್ ಹಾಕ್ತೆ. ನಂದಿನಿದು ಫ್ರೆಶ್ ಕ್ರೀಮ್ ಹಾಕ್ತೆ. ಕ್ರೀಮ್ ಹಾಕಿ ಬಾಡಿಸಿ ಇಟ್ಕೊಂಡಿದ್ನಲ್ಲ ಚಿಕನ್ನು, ಅದನ್ನು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕು. ಕುದಿಸ್ತಾ ಅದು ಎಣ್ಣೆ ಎಲ್ಲ ಸ್ವಲ್ಪ ಲೈಟಾಗಿ ಬಿಡ್ತಾ ಹೋಗುತ್ತೆ. ಲಾಸ್ಟಲ್ಲಿ ಏನು ಮಾಡಬೇಕು, ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ ಅದನ್ನು ಗೀ ರೈಸ್ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋ ಗೀ ರೈಸ್. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.